ಹಾಯ್ ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಎಲ್ಲರೂ ನೋಡಿ. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ನಮ್ಮ ಮೇಲೆ ಇರಲಿ. ನೋಡಿ, ಎಲ್ಲರಿಗೂ ಮಳೆ ಸಹ ಬರ್ತಾ ಇದೆ, ಬಿಸಿಲು ಸಹಾಯ ಬರ್ತಾ ಇದೆ. ನೋಡಿ ಫ್ರೆಂಡ್, ಹಲಸಿನ ಹಣ್ಣು ತೊಗೊಂಬಂದಿದ್ದೀವಿ. ಮಳೆ ಅಲ್ವಾ, ಈ ರೀತಿಯಾಗಿದೆ. ನೋಡಿ, ಇದನ್ನೀಗ ನಾವು ಕಟ್ ಮಾಡಿ ಬಿಡಿಸ್ತೀವಿ ಹೇಗೆ ಅಂತ. ಈಗ ಮುಗಿತಾ ಬಂತು, ಇನ್ನೇನಿಲ್ಲ, ಒಂದೋ ಎರಡೋ ಇದೆ ಅಷ್ಟೇ. ನಾನು ಮಕ್ಕಳಿಗಂತ ಹಾಗೆ ಇಟ್ಕೊಂಡಿದ್ದೆ ಹಲಸಿನ ಹಣ್ಣು, ಎಲ್ಲ ಕೊಳ್ತೋಗ್ಬಿಡ್ತು ಮಳೆ ಜಾಸ್ತಿಯಾಗಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಕಟ್ ಮಾಡ್ತೀವಿ ನಾವು ಮಲೆನಾಡು ಕಡೆ ಎಲ್ಲ. ಈ ಥರ ಕಟ್ ಮಾಡಿ ಇಟ್ಕೊಂಡು ಇದನ್ನೆಲ್ಲ ಕ್ಲೀನಾಗಿ ಮೇಲ್ಗಡೆ ಮೇಣ ಇರುತ್ತೆ ಅಂಟಂಟು, ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಅದನ್ನು ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಸೊಳೆನೆಲ್ಲ ಬಿಡಿಸ್ತೀವಿ. ಈ ರೀತಿಯಾಗಿ ನೀಟಾಗಿ ಸೊಳೆನೆಲ್ಲ ಬಿಡಿಸಿ ನಾವು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀವಿ. ಆಮೇಲೆ ಮತ್ತೆ ತೊಗೊಂಡೋಗಿ ಅದನ್ನು ಕ್ಲೀನಾಗಿ ತೊಳೆದು ಮತ್ತು ಮಣ್ಣು ಕಲ್ಲೆಲ್ಲ ಇರುತ್ತಲ್ಲ, ಏನಾದರೂ ಹಲಸಿನ ಹಣ್ಣು ಮೇಲ್ಗಡೆಯಿಂದ ಬಿದ್ದಿರುತ್ತೆ, ಆಗ ಏನಾಗುತ್ತೆ ಅಂದರೆ ಸ್ವಲ್ಪ ಮಣ್ಣೆಲ್ಲ ಆಗಿರುತ್ತೆ. ಅದು ಈಗ ತುಂಬ ಮಳೆ ಬರ್ತಾ ಇದೆಯಲ್ಲ, ಹಾಗಾಗಿ. ನೋಡಿ ಫ್ರೆಂಡ್, ಈಗ ನಾನು ನಮ್ಮ ಮನೆಯವರು ಬಿಡಿಸ್ತಾ ಇದ್ದೀವಿ ಸೊಳೆನೆಲ್ಲ. ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ. ನೋಡಿ, ನಮ್ಮ ಮನೆಯವ್ರು ಕೂತ್ಕೊಂಡು ಬಿಡಿಸ್ತಾ ಇದ್ದಾರೆ. ಇದು ಸ್ವಲ್ಪ ಸ್ವೀಟು ಇತ್ತು, ತಿನ್ನಲಿಕ್ಕೂ ಚೆನ್ನಾಗಿತ್ತು. ನಾವೊಂದು ಸ್ವಲ್ಪ ತಿಂದ್ವಿ. ಮತ್ತು ಸ್ವಲ್ಪ ಹಣ್ಣನ್ನು ಬಿಡಿಸ್ಬಿಟ್ಟು ತಿಂಡಿ ಮಾಡಲಿಕ್ಕೆ ಅಂತ ಅಂದರೆ ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು ಮಾಡ್ತೀವಿ ಬಾಳೆಲೆಯಲ್ಲಿ, ಚೆನ್ನಾಗಾಗುತ್ತೆ. ಅದನ್ನು ಮಾಡೋಣ ಅಂತ ಹೇಳಿ ನಾನೀಗ ಬಿಡಿಸ್ತಾ ಇದ್ದೀನಿ. ನಾನು ನಮ್ಮ ಮನೆಯವರು, ನನ್ನ ಮಗಳು ವಿಡಿಯೋ ಮಾಡೋದು, ನಾವಿಬ್ಬರು ಬಿಡಿಸ್ತಾ ಇದ್ದೀವಿ. ಅವಳು ಕೇಳ್ತಾ ಇದ್ದಾಳೆ, ಇದು ಬಕ್ಕೆನ ಬಿಳುವನ ಅಂತ. ಹಲಸಿನ ಹಣ್ಣಲ್ಲಿ 2 ಟೈಪ್ ಇರುತ್ತೆ. ಬಕ್ಕೆ ಅಂದರೆ ಇದು ಗಟ್ಟಿಯಾಗಿರುತ್ತೆ, ಬಿಳುವ ಅಂದರೆ ಒಂದು ಸ್ವಲ್ಪ ಮೆತ್ತಗಿರುತ್ತೆ. ಅದು ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಅದು ತಿನ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದು ಬಿಳುವ ಅಂತಿದೆಯಲ್ಲ, ಅದರಲ್ಲಿ ನಾವು ಹಲಸಿನ ಹಣ್ಣಿನ ಹಪ್ಪಳ ಮತ್ತು ಕೊಟ್ಟೆ ಕಡುಬು, ದೋಸೆ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ರುಬ್ಲಿಕ್ಕೂ ಈಸಿ, ಅದು ನೀರಾಗಿರುತ್ತೆ, ಚೆನ್ನಾಗಿರುತ್ತೆ ಅದೊಂಥರ. ಇದು ಗಟ್ಟಿಯಾಗಿರುತ್ತೆ ಸೊಳೆ ಎಲ್ಲ, ಸ್ವಲ್ಪ ರುಬ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಿದ್ದು. ನೋಡಿ ಫ್ರೆಂಡ್ಸ್, ಈ ಥರ ಇದೆ, ಬಿಡಿಸ್ತಾ ಇದ್ದೀವಿ. ಅದು ಬಿಳುವ ಅಂದರೆ ಅದು ತಿನ್ಲಿಕ್ಕೆ ಬರುತ್ತೆ, ಸ್ವಲ್ಪ ಕಾಯಿ ಇದ್ದಾಗಲೇ ನಾವು ತಿನ್ನಬೇಕು. ಅದನ್ನು ನಾವು ಜಾಸ್ತಿ ಹಪ್ಪಳ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೋಡಿ, ಇದಿಷ್ಟು ಬಕ್ಕೆ ಅಂದರೆ ತಿನ್ನೋ ಹಣ್ಣಿದು. ತುಂಬಾ ಚೆನ್ನಾಗಿತ್ತು, ನನ್ನ ಮಗಳಿಗಂತ ಇಟ್ಟಿದ್ದೆ ನಾನು. ಅದು ಮಳೆ ಜಾಸ್ತಿ ಇತ್ತಲ್ವ, ಸ್ವಲ್ಪ ಹಣ್ಣೆಲ್ಲ ಕಪ್ಪಾಗಿಬಿಟ್ಟಿದೆ. ಇದು ಇಡೋಕ್ಕೆ ಬರೋದಿಲ್ಲ, ಕಟ್ ಮಾಡಿ ನಾವು ಅರ್ಧ ಇಡ್ತೀವಲ್ಲ, ಅದು ಮಳೆ ಇಲ್ಲ ಅಂದರೆ ಮಾತ್ರ ಇಡಬೇಕು. ಈಗ ಎಲ್ಲ ಇಡೋಕ್ಕೆ ಬರೋದಿಲ್ಲ, ಅದಕ್ಕೆ ನಾವು ಇಡೀ ಹಣ್ಣನ್ನು ಕಟ್ ಮಾಡಿ ಈ ಥರ ಎಲ್ಲ ಬಿಡಿಸಿ ತೆಗೆದು ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡು, ಇದನ್ನೆಲ್ಲ ನಾವು ನಮ್ಮ ಮನೆಯಲ್ಲೆಲ್ಲ ಹಸು ಇದೆಯಲ್ಲ, ಅವಕ್ಕೆಲ್ಲ ಕಟ್ ಮಾಡಿ ಹಾಕ್ತೀವಿ, ಹಾಗೆ ತಿಂತವೆ ಅವಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಮೇಣನೆಲ್ಲ ತಕ್ಕೊಬೇಕು. ಇದರಲ್ಲೆಲ್ಲ ಜಾಸ್ತಿ ಇಲ್ಲ, ಬೇರೆ ಹಲಸಿನ ಹಣ್ಣೆಲ್ಲ ತುಂಬ ಇರುತ್ತೆ, ಇದರಲ್ಲಿಲ್ಲ. ಇದು ಮೊದಲು ಅಂದರೆ ಸ್ಟಾರ್ಟಿಂಗ್ ಬರುತ್ತಲ್ವ, ಅವಾಗ ತುಂಬಾ ಸ್ವೀಟ್ ಇತ್ತು. ತಿಂಡಿ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಾಗ್ತಿತ್ತು. ನಾವು ಮಾಡಿದ್ವಿ 2-3 ಸಲ, ತುಂಬಾ ಚೆನ್ನಾಗಿತ್ತು. ಆದರೆ ಈಗ ಮಳೆ ಬರ್ತಿದೆಯಲ್ಲ, ಈಗ ಸಪ್ಪೆ ಆಗುತ್ತೆ. ಮತ್ತು ಇದು ಹಲಸಿನ ಹಣ್ಣು ಆಗೋದು ಹೇಗೆ ಅಂದರೆ, ಇದು ಕಾಡು ಜಾತಿ ಮರ ಅಲ್ವಾ, ಹಾಗಾಗಿ ಇದು ಲೇಟಾಗಿ ಹಣ್ಣಾಗೋದು. ಅಂದರೆ ಮೇ ಎಂಡಲ್ಲಿ, ಜೂನಲ್ಲಿ ಹಣ್ಣಾಗುತ್ತೆ. ನಮ್ಗೆ ಅವಾಗ ಬೇಗ ಖಾಲಿ ಮಾಡೋಕ್ಕಾಗೋದಿಲ್ಲ. ಒಂದು 25-30 ಹಣ್ಣು ಬಂದಿತ್ತಿದು. ನಾವು ವ್ಯಾಪಾರನಾದರೂ ಮಾಡ್ಬೋದಿತ್ತು, ನಾವು ಮಾಡಲಿಲ್ಲ. ತಿನ್ಲಿಕ್ಕಂತಲೇ ಹಾಗೆ ಇಟ್ಕೊಂಡಿದ್ವಿ, ಅಂದರೆ ಮಕ್ಕಳೆಲ್ಲ ಬಂದಾಗ ತಿಂಡಿ ಮಾಡೋಕ್ಕಾಗತ್ತೆ, ತಿನ್ನೋಕ್ಕಾಗತ್ತೆ ಅಂತ. ತುಂಬಾ ಸ್ವೀಟ್ ಇತ್ತು ಫ್ರೆಂಡ್ಸ್, ದೊಡ್ಡ ಸೊಳೆ ಇತ್ತು, ತುಂಬ ಚೆನ್ನಾಗಿತ್ತು. ಸುಮ್ಮನೆ ಎಲ್ಲ ಕೊಳ್ತು ಹೋಗಿಬಿಡ್ತು. ಸ್ವಲ್ಪ ದುಡ್ಡಾದರೂ ಆಗ್ತಿತ್ತು ಕೊಟ್ಟಿದ್ದರೆ. ನಾವು ನಮಗೆ ಅಂತ ಇಟ್ಕೊಂಡ್ವಿ, ಅದು ಹಾಗೆ ಎಲ್ಲ ಹಾಳಾಗಿ ಹೋಯಿತು. ನೋಡಿ, ಇದು ಲಾಸ್ಟಿಗೆ ಒಂದು 2-3 ಹಣ್ಣಿದೆ, ಇನ್ನೂ ಸಿಕ್ತು. ಈಗ ಒಂದು ಹಣ್ಣು ತಿಂದಿದ್ದೀವಿ, ಇದು 2ನೇ ಹಣ್ಣು ಎಲ್ಲ ಕಟ್ ಮಾಡಿ ಈಗ ತಿಂಡಿ ಮಾಡ್ತಾಯಿದ್ದೀವಿ. ಇದರಲ್ಲಿ ಅಷ್ಟೊಂದು ಮೇಣ ಇಲ್ಲ, ಅಂಟು. ಬೇರೆ ಹಲಸಿನ ಹಣ್ಣಲ್ಲಿ ತುಂಬ ಇರುತ್ತೆ, ಇದು ಬಿಡಿಸ್ಲಿಕ್ಕೆಲ್ಲ ಚೆನ್ನಾಗಾಗತ್ತೆ. ನೋಡಿ, ಈಗ ನನ್ನ ಮಗಳು ಕುತ್ಕೊಂಡು ಅದೆಲ್ಲ ಬಿಡಿಸಿ ಆಯಿತು, ಒಳಗಡೆ ತೊಗೊಂಬಂದ್ವಿ. ಈಗ ತಂದುಬಿಟ್ಟು ಇಲ್ಲಿ ನನ್ನ ಮಗಳು ಅದನ್ನು ಕಟ್ ಮಾಡ್ತಾಯಿದ್ದಾಳೆ, ಯಾಕೆಂದರೆ ಅದು ಸ್ವಲ್ಪ ಗಟ್ಟಿ ಇತ್ತು, ತಿನ್ಲಿಕ್ಕಂತ ತೊಗೊಂಬಂದಿದ್ದಲ್ಲ, ಹಾಗಾಗಿ ಅದನ್ನೇನು ಮಾಡಬೇಕು, ಸಣ್ಣ ಪೀಸ್ ಮಾಡಿ ಹಾಕಬೇಕು. ಮಿಕ್ಸಿಗೆ ಹಾಕ್ತೀನಿ ನಾನು, ಕಲ್ಲಲ್ಲಿ ರುಬ್ಬಲ್ಲ. ತುಂಬ ಲೇಟ್ ಆಯಿತು, ಈಗ 9:30 ಆಯಿತು. ಅದು ಲೇಟ್ ಆಯಿತು ಅಂತ ನಾನೇನು ಮಾಡಿದೆ, ಈ ಥರ ಸಣ್ಣ ಸೊಳೆ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಕೈಯಲ್ಲೇ ಈ ಥರ ಒಂಚೂರು ತೊಳ್ಕೊತೀವಿ ಅದನ್ನು, ಯಾಕೆಂದರೆ ಮಣ್ಣೆಲ್ಲ ಇರುತ್ತಲ್ಲ ಅದರಲ್ಲಿ. ಏನಾದರೂ ಕಲ್ಲು ಮಣ್ಣು ಏನಾದರೂ ಇದ್ದರೆ
ಮತ್ತು ಇಡ್ಲಿಯಲ್ಲಿ ಸಿಕ್ಬಿಟ್ರೆ ತುಂಬ ಇದಾಗುತ್ತೆ, ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಥರ ತೊಳ್ಕೊತೀವಿ ನೀಟಾಗಿ ಸೊಳೆನ ಫಸ್ಟಿಗೆ ತೊಳ್ಕೊಂಡು ಆಮೇಲೆ ಅದನ್ನು ಪೀಸ್ ಮಾಡಿ ಆ ಥರ ಹಾಕ್ಕೊತೀವಿ. ಅಕ್ಕಿ ಜೊತೆ ಅದನ್ನು ರುಬ್ಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಮಿಕ್ಸಿ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ನಾನು ಆ ಥರ ಪೀಸ್ ಮಾಡಿ ಹಾಕ್ಕೊತೀನಿ. ಈಗ ನನ್ನ ಮಗಳು ನಾನೇ ಮಾಡ್ತೀನಮ್ಮ ಕೊಡಮ್ಮ ಅಂತ ಹೇಳಿದ್ಲು, ಅದಕ್ಕೆ ಅವಳೇ ಎಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ನೋಡಿ ಮಕ್ಕಳಿಗೆಲ್ಲ ಒಂದು ಆಟ ಆಡೋಕ್ಕೊಂದು ವಸ್ತು ಆಯ್ತಿದೆ. ಹೀಗೆ ಅವ್ರು ಏನಾದರೂ ಒಂದು ಬೆಳ್ಳುಳ್ಳಿ ಬಿಡಿಸೋದು, ಈರುಳ್ಳಿ ಬಿಡಿಸೋದು, ಕಾಯಿ ತುರ್ಕೊಡೋದು ಎಲ್ಲ ಕೆಲಸ ಮಾಡ್ತಾರೆ. ತರಕಾರಿ ಹೆಚ್ಚಿಕೊಡೋದು, ಟೊಮೊಟೊ ಎಲ್ಲ ಹೆಚ್ಚಿಕೊಡೋದು ಎಲ್ಲದೂ ಮಾಡ್ತಾರೆ ಮಕ್ಕಳು. ಅಂದರೆ ಅವ್ರಿಗೆ ಒಂಥರ ಖುಷಿ ಆಗುತ್ತೆ ನಮ್ಮ ಜೊತೆ ಕುತ್ಕೊಂಡು ಮಾಡಲಿಕ್ಕೆ. ಬಾಳೆಲೆ ತಂದಿಟ್ಟಿದ್ದಾರೆ ನಮ್ಮ ಮನೆಯವರು. ನೋಡಿ ಇಷ್ಟಿದೆ ಸೊಳೆ. ಇದು ನಾನು 2 ಲೋಟ ಅಕ್ಕಿ ನೆನೆಸಿದ್ದೀನಿ, ಅಂದರೆ 2 ಪಾವು ಅಕ್ಕಿ, ಒಂದು ಅರ್ಧ kg ಅಷ್ಟು ಅಕ್ಕಿ ನೆನೆಸಿದ್ದೀನಿ. ಅದಕ್ಕೆ ಇಷ್ಟೊಂದು ಸೊಳೆ ಬೇಡ, ಆದರೂ ಬಿಡಿಸಿ ಇಟ್ಟಿದ್ದಾಳೆ ಅವಳು. ನಾನು ಅದು ಎಷ್ಟು ಬೇಕು ನನಗೆ ಅಷ್ಟೇ ಹಾಕ್ಕೊತೀನಿ. ಅಕ್ಕಿ ಎಷ್ಟಿದೆ ಅಷ್ಟೇ ಸೊಳೆ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಬಾರ್ದು. ಮತ್ತು ಇದನ್ನು ಗಟ್ಟಿಯಾಗಿ ರುಬ್ಬಬೇಕು, ನೀರು ಹಾಕ್ಕೋಬಾರ್ದು. ನೋಡಿ ಫ್ರೆಂಡ್ಸ್, ಎಲ್ಲ ಬಿಡಿಸ್ತಾ ಇದ್ದಾಳೆ ನನ್ನ ಮಗಳು. ಅವಳೀಗ ಹೀಗೆ ಬಿಡಿಸ್ತಾ ಇರಲಿ, ಎಲ್ಲ ಬಿಡಿಸಿ ಆದಮೇಲೆ ಸಿಗ್ತೀನಿ. ಬಾಳೆಲೆ ಹೇಗಿದೆ ಅಂತ ನೋಡಿಲ್ಲ, ಪಾಪ ತುಂಬ ಕಷ್ಟಪಟ್ಟು ತಂದಿದ್ದಾರೆ. ಯಾಕೆಂದರೆ ಈ ಮಳೆ ಗಾಳಿ ಜಾಸ್ತಿ ಆಗಿರೋದ್ರಿಂದ ಮಲೆನಾಡಲ್ಲಿ ಬಾಳೆ ಎಲೆ ಎಲ್ಲ ಸಿಗ್ತಾ ಇಲ್ಲ. ಈಗೆಲ್ಲ ಮುಗಿತಾ ಬಂತು, ಇನ್ನೇನಿದ್ರು ಚಿಗುರಬೇಕು. ಇದೀಗ ಸ್ವಲ್ಪ ಪಾಪ ಎಲ್ಲೋ ಕಷ್ಟಪಟ್ಟು ತೊಗೊಂಬಂದಿದ್ದಾರೆ ಮಗಳಿಗೆ ಮಾಡಲಿಕ್ಕೆ ಅಂತ. ಅವಳಿಗೆ ಹಲಸಿನ ಹಣ್ಣಿನ ಕಡುಬು ಅಂದರೆ ತುಂಬ ಇಷ್ಟ. ತಿಂದಿಲ್ಲ ಪಾಪ ಅವಳು, ವರ್ಷಕ್ಕೊಂದು ಸಲನಾದರೂ ತಿಂತಾಳೆ. ನಾವಾದರೂ 3-4 ಸಲ ತಿಂದಿದ್ದೀವಿ. ಅವಳು ತಿನ್ನಬೇಕು ಅಂತ ಪಾಪ ಅಲ್ಲಿಂದ ಹಾಸ್ಟೆಲಿಂದ ಬಂದಿದ್ದಾಳೆ. ಅದಕ್ಕೆ ಈಗೆಲ್ಲ ಕ್ಲೀನ್ ಮಾಡ್ತಿದ್ದಾಳೆ ಅವಳು. ಹಲಸಿನ ಹಣ್ಣೆಲ್ಲ ತಿಂದಾಯಿತು, ಈಗ ತಿಂಡಿಗಂತ ರೆಡಿ ಮಾಡ್ತಾಯಿದ್ದಾಳೆ. ಅವಳಿಗೆ ಇಷ್ಟು ಹಣ್ಣು ಸಿಕ್ಕಿರೋದೇ ಅದೃಷ್ಟ. ಯಾಕೆಂದರೆ ಮಳೆಯಲ್ಲೆಲ್ಲ ನಿಲ್ತಿರಲಿಲ್ಲ, ಎಲ್ಲ ಕೊಳೆತು ಕೆಳಗಡೆ ಬೀಳ್ತಾಯಿತ್ತು. ನೋಡಿದ್ರಲ್ಲ, ಹಣ್ಣು ಕಪ್ಪಾಗಿತ್ತು, ಆದರೆ ಒಳಗಡೆ ಸೊಳೆ ಚೆನ್ನಾಗಿತ್ತು, ಏನೂ ಆಗಿರಲಿಲ್ಲ. ಏನೋ ನನ್ನ ಮಗಳ ಅದೃಷ್ಟ ಚೆನ್ನಾಗಿತ್ತು, ಹಾಗಾಗಿ ಹಲಸಿನ ಹಣ್ಣು ಸಿಕ್ಕಿದೆ ಅವಳಿಗೆ. ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡಿ ತೊಳೆದು ಈ ಥರ ಕಟ್ ಮಾಡು ಅಂತ ಹೇಳಿದೆ, ಕಟ್ ಮಾಡ್ತಿದ್ದಾಳೆ. ಇದು ಅವಳಾಗಿಯೇ ಮಾಡ್ತಿದ್ದಾಳೆ, ನಾನೇನು ಹೇಳಿಲ್ಲ. ಹೀಗೆ ಕಟ್ ಮಾಡು ಅಂತ ಹೇಳಿದೆ ಅಷ್ಟೇ. ನಾನು ಮಾಡ್ತೀನಮ್ಮ, ನೀನೆಲ್ಲ ಬೇರೆ ರೆಡಿ ಮಾಡ್ಕೊ ಅಂತ ಹೇಳಿದ್ಲು. ಈಗ ನಾನು ಕಾಯಿ ತುರಿಯೋಕ್ಕಂತ ಹೋಗ್ತೀನಿ. ಅವಳು ಇದನ್ನೆಲ್ಲ ಕ್ಲೀನ್ ಮಾಡಿ ಇಡ್ತಾಳೆ. ಈಗ ಆಮೇಲೆ ನಾನು ಸಿಗ್ತೀನಿ ನಿಮಗೆ. ಈಗ ಕಾಯಿ ತುರಿಯೋಕ್ಕೆ ಹೋಗ್ತೀನಿ. ನೋಡಿ ಸೊಳೆ ತೋರಿಸ್ತೀನಿ ಹತ್ತಿರದಿಂದ. ಇದು ಬೀಜ ಬೇಕಾದರೆ ನಾವು ಸಾಂಬಾರಿಗೆ ಇಟ್ಕೋಬೋದು, ನನಗೆ ಬೇಡ, ನಂತರ ಇದೆ ಸ್ವಲ್ಪ ಸಾಕು, ಹಾಗಾಗಿ ನಾನು ಇಟ್ಕೊಂಡಿಲ್ಲ. ಈಗ ನೋಡಿ ಕಾಯಿ ತುರ್ಕೊಂಬಂದಿದ್ದೀನಿ. ಇದು 2 ದಿನದ ಕಾಯಿ, ಸ್ವಲ್ಪ ಡ್ರೈ ಆಗಿದೆ. ನಾವು ಒಲೆ ಹತ್ರ ಇಡ್ತೀನಲ್ವ, ಸ್ವಲ್ಪ ಎಲ್ಲ ಡ್ರೈ ಆಗಿತ್ತು, ಎಲ್ಲ ಒಣಗಿತ್ತು. ಇದು ಏಲಕ್ಕಿ ಹಾಕಿದ್ದೀನಿ ಇದಕ್ಕೆ. ನನ್ನ ಮಗಳು ತೋರಿಸ್ತಾ ಇದ್ದಾಳೆ. ಅವಳೆಲ್ಲ ಹಲಸಿನ ಸೊಳೆ ಕಟ್ ಮಾಡಿ ಆಯಿತು. ಈಗ ಅಮ್ಮ ಕಾಯಿ ತುರಿದಿದ್ದನ್ನೆಲ್ಲ ತೋರಿಸ್ತಾ ಇದ್ದಾಳೆ. ಇದು ಸ್ವಲ್ಪ ಪೀಸ್ ಬಂದುಬಿಡ್ತು, ಅದು ಚಿಗುರಿತ್ತು ಕಾಯಿ. ಹಾಗಾಗಿ ನಾನೇನು ಮಾಡಿದೆ, ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ. ಅದಕ್ಕೋಸ್ಕರ ಇದಕ್ಕೆ ಎಲ್ಲ ಹಾಕಿದ್ದೀನಿ ಈಗ. ಅಂದರೆ ನಾನು ಏಲಕ್ಕಿ ಬಿಡಿಸಿ ಹಾಕಿದ್ದೀನಿ, ಒಂದು 3-4 ಏಲಕ್ಕಿ ಬಿಡಿಸಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ, ಆಮೇಲೆ ಅರಿಶಿನ ಪುಡಿ, ಮೆಣಸಿನ್ಕಾಳು ಎಲ್ಲ ಹಾಕ್ತೀನಿ. ಎಲ್ಲ ಹಾಕಿಬಿಟ್ಟು ಸ್ವಲ್ಪ ರುಬ್ಕೊತೀನಿ. ಇದು ಹಸಿ ಕಾಯಿ ಹಾಕಬೇಕು, ತುಂಬ ಚೆನ್ನಾಗಾಗುತ್ತೆ. ಇದು ಮೆಣಸಿನ್ಕಾಳು ಒಂದು 4 ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕಲ್ಲ. ಅರಿಶಿನ ಪುಡಿ ಹಾಕ್ತೀನಿ, ಈಗ ಹಾಕಲ್ಲ, ಆಮೇಲೆ ಹಾಕ್ತೀನಿ. ಈಗ ನಿಮಗೆ ತೋರ್ಸೋಕ್ಕಂತ ನಾನು ಅಕ್ಕಿ ತಂದು ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಮಾಡಲಿಕ್ಕೆ ಅಂತ. ಈ ಥರ ಅಂದರೆ ಇದು 2 ಪಾವು ಇದೆ, ಅಂದರೆ 2 ಲೋಟ, ಅರ್ಧ kg ಅಕ್ಕಿ ಇದೆ. ಇದಕ್ಕೆ ನಮ್ಗೆ ಎಷ್ಟು ಸೊಳೆ ಬೇಕು ಅಷ್ಟು ಹಾಕ್ಕೊಳ್ಳೋದಷ್ಟೇ, ಏನಿದೇನು ಅಳತೆ ಎಲ್ಲ ಏನೂ ಇಲ್ಲ. ಈಗ ಸೊಳೆ ಎಲ್ಲ ಬಿಡಿಸಿಟ್ಟಿದ್ದಾಳೆ ನನ್ನ ಮಗಳು, ತೋರಿಸ್ತೀನಿ ಹೇಗೆ ಬಿಡಿಸಿಟ್ಟಿದ್ದಾಳೆ ಅಂತ. ನೋಡಿ ಫ್ರೆಂಡ್ಸ್, ಇದು ನೈಟ್ 9:30-10 ಗಂಟೆ ಆಗಿದೆ, ಸ್ವಲ್ಪ ಡಿಮ್ಮಾಗಿ ಬಂದಿದೆ. ನೋಡಿ ಈ ಥರ ಬಿಡಿಸಿಟ್ಟಿದ್ದಾಳೆ, ಒಂದು ತಟ್ಟೆ ತುಂಬ ಆಗಿದೆ. ಇಷ್ಟು ಬೇಡ, ನಂಗೆ ಸ್ವಲ್ಪ ಉಳಿತು, ಲಾಸ್ಟಿಗೆ ಉಳಿಯುತ್ತೆ ಸ್ವಲ್ಪ. ಇದು ನನಗೆ ಎಷ್ಟು ಬೇಕಷ್ಟೇ ಹಾಕ್ಕೊತೀನಿ. ಈಗ ನೋಡಿ ಇದಕ್ಕೆಲ್ಲ ಜೀರಿಗೆ ಎಲ್ಲ ಹಾಕಿದ್ದೀನಿ, ಸ್ವಲ್ಪ ಈಗ ಅರಿಶಿನ ಪುಡಿ ಹಾಕ್ತೀನಿ ಇದಕ್ಕೀಗ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಕಾಯಿನ ಹಾಗೆ ಹಾಕಬೇಕು. ನಾನಂದರೆ ಸ್ವಲ್ಪ ದೊಡ್ಡ ತುರಿದ್ನಲ್ವ, ಹಾಗಾಗಿ ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ. ಇಲ್ಲಾಂದರೆ ದೊಡ್ಡದಿದೆ, ಇಲ್ಲಾಂದರೆ ಅದನ್ನೆಲ್ಲ ವೇಸ್ಟ್ ಆಗುತ್ತೆ ಅಂತ ನಾನು ಸ್ವಲ್ಪ ರುಬ್ಕೊತೀನಿ. ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಸೊಳ್ಳೆ ಎಲ್ಲ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ.
ಅಕ್ಕಿನ ಮಧ್ಯಾಹ್ನನೇ ನೆನೆಸ್ಕೊಳ್ಳಿ ಫ್ರೆಂಡ್ಸ್. ಮಧ್ಯಾಹ್ನ ಅಂದರೆ ನೀವು 4 ಗಂಟೆ, ಈಗ ಹಲಸಿನ ಹಣ್ಣಿನ ಕಡುಬು ಮಾಡ್ತೀರಾ ಅಂದರೆ ಇದನ್ನು ಬೇಕಾದ್ರೆ ನೀವು ಸೊರ್ಗಲಲ್ಲೂ ಅಂದರೆ ಇಡ್ಲಿ ಮಾಡ್ತೀರಲ್ಲ ಆ ಥರನೂ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನಿಮ್ಮ ಸಿಟಿಯಲ್ಲಿದ್ದವರಿಗೆಲ್ಲ ಬಾಳೆಲೆ ಸಿಗಲ್ಲಲ್ಲ, ಸ್ವಲ್ಪ ಮಾಡ್ಕೊಳ್ಳಿ ಸಾಕು. ನಮ್ಮದು ಹಳ್ಳಿಯಾಗಿರೋದ್ರಿಂದ ಜಾಸ್ತಿ ಮಾಡ್ತೀವಿ ನಾವು. ನೀವೆಲ್ಲ ಸ್ವಲ್ಪ ಸ್ವಲ್ಪ, ಒಂದು ಬಾಳೆಲೆ ತಂದು 2 ಬಾಳೆಲೆ ತಂದರೆ ಸಾಕು, ಸ್ವಲ್ಪನೇ ಮಾಡ್ಕೊಳ್ಳಿ. 1 ಲೋಟ ಅಕ್ಕಿ ಹಾಕಿ ಮಾಡ್ಕೋಬೋದು. ನಾನೀಗ ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿಕೊಂಡೆ. ಕಾಯಿನ ಪೇಸ್ಟ್ ಮಾಡೋದೇನು ಬೇಡ, ನೀವು ಹಸಿ ಕಾಯಿನೇ ತುರಿದು ಹಾಕಿ. ನಾನು ಹಾಗೆ ಮಾಡಬೇಕಿತ್ತು, ಅಂದರೆ ನನ್ನ ಹತ್ರ ಕಾಯಿ ಇತ್ತು, ಒಣಗಿತ್ತು ಸ್ವಲ್ಪ, ಅದು ವೇಸ್ಟ್ ಆಗುತ್ತೆ ಅಂತ ನಾನು ರುಬ್ಬಿ ಹಾಕಿಬಿಟ್ಟೆ. ಚೆನ್ನಾಗಾಗಿತ್ತು, ಆದರೆ ಹಸಿ ಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ನೋಡಿ ಈ ಥರ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಅಕ್ಕಿ ಮತ್ತು ತುಂಬ ಇದು ಹಲಸಿನ ಸೊಳೆ ಬಿಡಿಸಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ನೀರು ಹಾಕಬಾರ್ದು, ಗಟ್ಟಿಯಾಗಿ ಈ ಥರ ಗಟ್ಟಿಯಾಗಿ ರುಬ್ಬಬೇಕು. ಅಂದರೆ ಕೊಟ್ಟೆ ಕಡುಬು ಮಾಡೋದು, ಇಡ್ಲಿ ಮಾಡ್ತೀವಲ್ಲ ಈ ಥರ ಗಟ್ಟಿ. ನೋಡಿ ಅಕ್ಕಿ ಎರಡು ಸಲ ಹಾಕ್ಕೊಂಡಿದ್ದೀನಿ ಈ ಥರ ಕೈಯಲ್ಲಿ ತೆಗೆದು. ಇಷ್ಟು ಹಾಕ್ಕೊಂಡು ಈ ಸೊಳೆನೆಲ್ಲ ಅದಕ್ಕೆ ಹಾಕ್ಕೊತೀನಿ ಅಷ್ಟೇ. ಸ್ವಲ್ಪ ಅಂದರೆ ಮಿಕ್ಸಿ ಮಾಡೋಷ್ಟು ಸೊಳೆ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೋಬೇಡಿ. ನೋಡಿ ಈ ಥರ ಇಷ್ಟು ಹಾಕ್ಕೊಂಡು ಈಗ ಇದು ಬಿಡಿಸಿರ್ತೀವಲ್ಲ, ಹಾಗಾಗಿ ನೀರು ಇರುತ್ತೆ ಇದರಲ್ಲಿ. ಹಲಸಿನ ಸೊಳೆಯಲ್ಲಿ ಈಗ ನೀರಿರುತ್ತೆ, ಮಳೆ ಬರ್ತಿದೆಯಲ್ಲ, ಸ್ವಲ್ಪ ನೀರಿರುತ್ತೆ. ನೋಡಿ ಈ ಥರ ಗಟ್ಟಿಯಾಗಿ ಪೇಸ್ಟ್ ಥರ ಆಗಿದೆ ನೋಡಿ. ಅದೇ ಅಂದರೆ ನೀರೆಲ್ಲ ಹಾಕೋದು ಬೇಡ, ಹಾಗೇ ನಾವು ರುಬ್ಬೋದು ಇದನ್ನು. ಈಗೆಲ್ಲ ಅದಕ್ಕೆ ಹಾಕಿ ರೆಡಿ ಮಾಡಿ ತಿರ್ಸಿ ಇಟ್ಟು ಬಂದಿದ್ದೀನಿ. ಈಗ ಎಲೆ ಕೊಟ್ಟೆ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಸಣ್ಣ ಇದೆ ಎಲೆ, ಅಷ್ಟೊಂದು ದೊಡ್ಡ ಇಲ್ಲ. ತುಂಬ ದೊಡ್ಡ ಇದ್ದರೆ ಚೆನ್ನಾಗಿ ಬರುತ್ತೆ. ಮತ್ತು ಇದು ಕಟ್ಟಲಿಕ್ಕೂ ದಾರ ಏನೂ ತರಲಿಲ್ಲ ನಮ್ಮ ಮನೆಯವರು, ಮಳೆ ಬರ್ತಾಯಿತ್ತು ತುಂಬ, ಹಾಗಾಗಿ ಕಟ್ಲಿಕ್ಕೆ ದಾರ ತರಲಿಲ್ಲ. ನಾನು ಇದರಲ್ಲೇ ಸ್ವಲ್ಪ ದಾರ ಇತ್ತು, ಅದನ್ನೇ ಬಿಡಿಸಿ ಕಟ್ಟಿದೆ. ಅದು ಸ್ವಲ್ಪ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ ನಾವು ಮುಂಚೆನೇ ದಾರ ತಂದಿಟ್ಕೋಬೇಕಿತ್ತು, ಅದು ತಂದಿಟ್ಕೊಂಡಿಲ್ಲ ನಾವು, ಮರ್ತೋಗ್ಬಿಡ್ತು. ಮಳೆ ತುಂಬ ಬರ್ತಾಯಿತ್ತಲ್ವ, ಹಾಗಾಗಿ ಈಗ ಒಂದು ಸ್ವಲ್ಪ ಹೀಗೆ ಒರೆಸ್ಕೊತೀನಿ. ಇದನ್ನು ಒರೆಸ್ಕೊಂಡು ಇದೆಲ್ಲ ಈಗ ನಾನು ಒಲೆ ಮೇಲೆ ಇಟ್ಬಿಟ್ಟು ಕ್ಲೀನಾಗಿ ಬಾಡಿಸಿ, ನೀವು ಗ್ಯಾಸ್ ಮೇಲೆ ಬಾಡಿಸಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ನಾನು ಒಲೆ ಮೇಲೆ ಬಾಡಿಸಿರ್ತೀನಿ. ಬಾಡಿಸ್ಬಿಟ್ಟು ಈ ಥರ ಸುತ್ತಬಿಟ್ಟು ಅದನ್ನು ನೀಟಾಗಿ ಮಡಚಿಬಿಟ್ಟು ಆಮೇಲೆ ಕೊಟ್ಟೆ ಕಟ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಹಿಂಗೆ ಇಟ್ಕೊಂಡು ಕೈಯಲ್ಲಿ ನಿಧಾನವಾಗಿ ಹಾಗೆ ಫೋಲ್ಡ್ ಮಾಡಿದ್ರೆ ಕೊಟ್ಟೆ ರೆಡಿ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ. ಇದು ದಾರ ಇದೆಯಲ್ಲ, ದಾರ ತುಂಬ ಚೆನ್ನಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇದನ್ನ ನಾವು ಹಲಸಿನ ಹಣ್ಣಿನ ಇದು ಹಿಟ್ಟು ತುಂಬಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ ನನಗೆ ದಾರ ಸಿಗಲಿಲ್ಲ, ತುಂಬ ಕಷ್ಟ ಆಯಿತು ಅದು ಕಟ್ಟಲಿಕ್ಕೆ. ಈ ದಾರ ಸರಿ ಇರಲಿಲ್ಲ, ಬೇರೆ ದಾರ ಮಾಡ್ಕೋಬೇಕು. ಇದ್ರದ್ದೇ ಬಾಳೆ ದಿಂಡಿಂದೇ ಸಿಗುತ್ತೆ, ಅದನ್ನು ತಂದು ಮಾಡಿ ಇಟ್ಕೊತೀನಿ ನಾನು ಯಾವಾಗ್ಲೂ. ಇವತ್ತು ನನಗೆ ಅದು ತರಲಿಕ್ಕೆ ಸ್ವಲ್ಪ ಮರ್ತೋಗ್ಬಿಡ್ತು. ಎಕ್ಸ್ಟ್ರಾ ಇದ್ದಿದ್ದನ್ನೆಲ್ಲ ಕತ್ರಿಯಲ್ಲೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಥರ ಕೊಟ್ಟೆನ ಕಟ್ಟಿ ಒಂದು 5-6 ಕೊಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಎಲೆ ಚೆನ್ನಾಗಿರೋದೇ ಸಿಕ್ತು ನನಗೆ, ಆದರೆ ದಾರನೇ ಸಿಗಲಿಲ್ಲ, ಹಾಗಾಗಿ ಸ್ವಲ್ಪ ಕೊಟ್ಟೆ ಕಟ್ಟಲಿಕ್ಕೆ ಕಷ್ಟ ಆಯಿತು ನನಗೆ. ಈಗ ನಾನು ಈ ಥರ ಸುತ್ಕೊತೀನಿ. ಅದು ನೈಟ್ ಆಗಿರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಬರಲಿಲ್ಲ. ಈಗ 9:30-10 ಗಂಟೆ ಆಗಿದೆ ಫ್ರೆಂಡ್ಸ್, ಹಾಗಾಗಿ ಅಂದರೆ ಇದನ್ನು ಮಾಡೋದೇ ನೈಟ್ ಮಾಡಿ ಇದನ್ನೆಲ್ಲ ಹಿಟ್ಟೆಲ್ಲ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ಬೇಯಿಸಿಬಿಟ್ಟು ಕ್ಲೋಸ್ ಮಾಡಿ ಇಡ್ತೀವಿ ನಾವು. ಬೆಳಗ್ಗೆ ಎದ್ದು ಮತ್ತೆ ಒಂದು 1/4 ಗಂಟೆ ಬೇಯಿಸ್ತೀವಿ. ಅದನ್ನ ಬೇಯಿಸಿಬಿಟ್ಟು ಆಮೇಲೆ ತಿಂತೀವಿ. ತುಂಬಾ ಟೇಸ್ಟಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಕೊಟ್ಟೆ ಎಲ್ಲ ರೆಡಿ ಮಾಡಿದ್ದೀನಿ. ಅದನ್ನು ಒಳಗಡೆ ಕೈ ಹಾಕ್ಬಿಟ್ಟು ಅಗಲ ಮಾಡ್ಕೋಬೇಕು. ಇದು ಸ್ವಲ್ಪ ಅದೇ ಕಟ್ಟಿದ್ದು ಸರಿಯಾಗಿಲ್ಲ, ಹಾಗಾಗಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಯಿತು ನನಗೆ. ಹಿಟ್ಟು ಆಗಲಿಲ್ಲ ಸರಿಯಾಗಿ ಹಾಕೋಕ್ಕೆ. ನೋಡಿ ಅದರೊಳಗಡೆ ತುಂಬಬೇಕು ನೀಟಾಗಿ, ಅದು ಒಬ್ಬರು ಹಿಡ್ಕೋಬೇಕು. ಅದು ಕೊಟ್ಟೆ ಸ್ವಲ್ಪ ದಾರ ಸರಿ ಇರಲಿಲ್ಲಲ್ಲ, ಕಟ್ಟಕ್ಕೆ ಸರಿಯಾಗಿರಲಿಲ್ಲ, ಅದು ನಿಲ್ತಾ ಇರಲಿಲ್ಲ. ಈಗ ನಾನು ಅದಕ್ಕೆ ಹಾಕ್ತಾಯಿದ್ದೆ. ನೋಡಿ ಈ ಥರ ಹಿಟ್ಟಿರಬೇಕು. ಇದಕ್ಕೆ ನಾನು ಸ್ವಲ್ಪ 1-2 ಚಮಚ ಬೆಲ್ಲ ಮತ್ತು ಸ್ವಲ್ಪ 1 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ಹಲಸಿನ ಹಣ್ಣು, ಹಾಗಾಗಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕದು. ನೋಡಿ ಫ್ರೆಂಡ್ಸ್, ಎಲ್ಲ ಕೊಟ್ಟೆಗೂ ತುಂಬಿ ಈ ಥರ ಎಲ್ಲ ಪ್ಯಾಕ್ ಮಾಡಿ ತಂದು ಈಗ ಸೊರ್ಗೋಲ್ ಅಂತೀವಿ ನಾವು. ನೀವು ಅದೇ ಇಡ್ಲಿ ಪಾತ್ರೆ ಇರುತ್ತಲ್ಲ ಅದರೊಳಗಡೆ ಇಡಿ. ಇದು ಸೊರ್ಗೋಲ್ ಅಂತೀವಿ, ಅಂದರೆ ನಮ್ಮ ಕಡೆ ಕಡುಬು ಮಾಡಲಿಕ್ಕೆ ಇಟ್ಕೊತೀವಿ. ಇದರೊಳಗಡೆ ಬೇಯಿಸಿದ್ದೀವಿ. ಈಗ ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ಎಲ್ಲ ಕಟ್ ಮಾಡಿ ತಿನ್ನಲಿಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀವಿ, ತಿಂಡಿ ತಿನ್ನಲಿಕ್ಕೆ ಅಂತ.
ಈ ರೀತಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು. ಅವಳು ತಿಂದಾಗಿತ್ತು, ನಾನಿನ್ನೂ ತುಪ್ಪ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೇಕು ನೋಡಿ. ಅವಳೆಲ್ಲ ತಿಂದು ಖಾಲಿ ಮಾಡಿ ಆಯ್ತು, ಅಷ್ಟನ್ನು ತೋರಿಸ್ತಾ ಇದ್ದಾಳೆ ಈಗ ನಿಮಗೆ. ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬಾ ಟೇಸ್ಟಾಗಿತ್ತು ನೋಡಿ. ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಹಲಸಿನ ಹಣ್ಣಿನ ಕಡುಬು ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹೀಗೆ ನೀವು ನೋಡ್ತಾ ಇರಿ ನಮ್ಮ ವಿಡಿಯೋನೆಲ್ಲ. ಹೇಗಿದೆ ಫ್ರೆಂಡ್ಸ್ ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಅಷ್ಟೇ ಟೇಸ್ಟಾಗಿಯೂ ಇರುತ್ತೆ. ವರ್ಷಕ್ಕೆ ಒಂದು ಸಲನಾದರೂ ಈ ಥರ ನೀವು ಸಿಕ್ಕಿದರೆ ಹಲಸಿನ ಹಣ್ಣು ತಂದು ಮಾಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರುತ್ತೆ. ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿರುತ್ತೆ ಅಂತ. ಏನಿಲ್ಲ, ಒಂದು 2-3 ಬಾಳೆಲೆ ಇದ್ದರೂ ಸಾಕು, ಮಾಡ್ಬೋದು. ಇಲ್ಲ ಅಂದರೆ ಇಡ್ಲಿ ತಟ್ಟೆಗೆ ಹಾಕಿನೂ ಮಾಡ್ಬೋದು. ನಾವಂದರೆ ಹಳ್ಳಿಯಲ್ಲೆಲ್ಲ ಸಿಗುತ್ತಲ್ವ, ಹಾಗಾಗಿ ಈ ಥರ ಮಾಡ್ತೀವಿ. ಪೇಟೆಯಲ್ಲಿದ್ದು ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್.